ಆಟೋ ಗ್ಯಾಸ್ ಸಿಕ್ಕಿದ್ರೆ ಸಾಕು ಅಂತಿದ್ದ ಆಟೋ ಚಾಲಕರಿಗೆ ಈಗ ಸ್ವಲ್ಪ ಮಟ್ಟಿಗೆ ಪರದಾಟ ಕಮ್ಮಿ ಆಗಿದೆ. ಆದರೆ ಆಟೋ ಪ್ರೈಸ್ ಮಾತ್ರ ಅಂದರೆ ಆ ಗ್ಯಾಸ್ನ ಪ್ರೈಸ್ ಮಾತ್ರ ಜನರಿಗೆ ನಿತ್ಯ ನರಕವನ್ನು ತೋರಿಸ್ತಾ ಇದೆ. ಸರ್ಕಾರ ಈ ವಿಚಾರದಲ್ಲಿ ಯಾವುದೇ ನಿಯಮಗಳನ್ನು ತರದೇ ಇರೋದು ಆಟೋ ಚಾಲಕರ ಬೇಸರಕ್ಕೆ ಕಾರಣ ಆಗಿದೆ. ಈಗ ಯಾವ ರೀತಿ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ, ಸಾರಥಿಗಳ ಗೋಳು ಮುಗಿಯೋದು ಯಾವಾಗ ಅನ್ನೋ ಪ್ರಶ್ನೆ ಇದೆ. ಡೀಟೇಲ್ ರಿಪೋರ್ಟ್ ನೋಡೋಣ. ಗ್ಯಾಸ್ ಬೆಲೆ ದುಪ್ಪಟ್ಟಾದ್ರೆ ಮೈಲೇಜ್ ಮಾತ್ರ ಸೇಮ್. ಗ್ಯಾಸ್ಗಳು ಕಡಿಮೆಯಾದ್ರೂ ದರದ್ದೇ ತಲೆ ಬಿಸಿ. ಗ್ಯಾಸ್ ಅಭಾವ ಕಡಿಮೆಯಾದ್ರೂ ತಗ್ಗದ ಬೆಲೆ. ಎಲ್ಪಿಜಿ ಗ್ಯಾಸ್ ಅಭಾವದಿಂದಾಗಿ ಆಟೋ ಚಾಲಕರು ಪಡಬಾರದ ಸಂಕಷ್ಟ ಪಟ್ಟಿದ್ರು. ಬೆಂಗಳೂರಿನಲ್ಲಿ ಗ್ಯಾಸ್ ಸ್ಟಾಕ್ ಇದ್ದ ಬಂಕ್ಗಳ ಮುಂದೆ ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಚಾಲಕರು ಆಟೋ ಗ್ಯಾಸ್ ತುಂಬಿಸಿಕೊಳ್ತಿದ್ರು. ಇದರ ನಡುವೆ ಗ್ಯಾಸ್ ಸಿಗದೆ ಎಲ್ಲಂದ್ರಲ್ಲಿ ಗ್ಯಾಸ್ ಖಾಲಿಯಾಗಿ ಆಟೋ ನಿಲ್ಲಿಸಿ ದುಡಿಮೆ ಇಲ್ಲದೆ ಕಣ್ಣೀರಿಡ್ತಿದ್ರು. ಆಟೋ ಗ್ಯಾಸ್ ಸಿಕ್ಕರೆ ಸಾಕು ಅಂತ ಪರಿತಪಿಸ್ತಿದ್ರು. ಈ ಮಧ್ಯೆ ಸ್ವಲ್ಪ ಮಟ್ಟಿಗೆ ಗ್ಯಾಸ್ ಅಭಾವ ಕಡಿಮೆಯಾಗುತ್ತಿದೆ. ಆಟೋ ಗ್ಯಾಸ್ ಬಂಕ್ಗಳ ಬಳಿ ಕ್ಯೂ ಕಡಿಮೆಯಾಗ್ತಿದೆ. ಆದ್ರೆ ಗ್ಯಾಸ್ ಅಭಾವ ಅಂತ ಏರಿಕೆಯಾಗಿದ್ದ ಗ್ಯಾಸ್ ಬೆಲೆ ಮಾತ್ರ ಕಡಿಮೆಯಾಗಿಲ್ಲ. ಇದರಿಂದ ಚಾಲಕರು ದರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ 120 ಇದೆ, ಒಂದ್ ಕಡೆ 150 ಇದೆ, 100 ಇದೆ, 89 ಇದೆ, ಇನ್ನ ಕಮ್ಮಿ ಮಾಡಿಲ್ಲ. ಈ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೋಬೇಕು ಸರ್. ಇತ್ತು ಸಿಗ್ತಿದೆ ಅಂದ್ರೆ ರೇಟ್ ಜಾಸ್ತಿ ಸರ್. ಯಾರು ಕಸ್ಟಮರ್ 10 ರೂಪಾಯಿ ಕೇಳಿದ್ರು ಕೊಡಲ್ಲ ಎಕ್ಸ್ಟ್ರಾ ಅಂತೂ. ಇವ್ರು ಮಾತ್ರ ಕಮ್ಮಿ ಅಂತೂ ಮಾಡ್ತಾ ಇಲ್ಲ ಸರ್. ಈಗ ಏನಾಗಿದೆ ಅಂತಂದ್ರೆ ಬಸಪ್ಪ ಸರ್ಕಲಲ್ಲಿ 100 ರೂಪಾಯಿ ಇದೆ, ಇಲ್ಲಿ ನೀವೇ ನೋಡ್ಬೋದು 120 ರೂಪಾಯಿ ಇದೆ. ಕೆಲವೊಂದು ಕಡೆ ಹೋದ್ರೆ 130, 150, ಇದು ಯಾವ ಲೆಕ್ಕ ಅಂತಲೂ ಗೊತ್ತಾಗ್ತಾ ಇಲ್ಲ. ಇವಾಗ ಈ ಥರ ರೇಟ್ಗಳು ಒಂದೊಂದು ಕಡೆ ಒಂದೊಂದು ಥರ ರೀತಿ ಇತ್ತು ಅಂತಂದ್ರೆ ಸರ್ಕಾರ ಇದ್ರ ಬಗ್ಗೆ ಏನೋ ಕ್ರಮ ತಗೊಬೇಕು. ಒಂದು ಕಡೆ ಒಂದೇ ರೇಟ್ ಮಾಡಿಸ್ತು ಅಂತಂದ್ರೆ ನಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಅವರು ನೋಡ್ಬೋದು, ಬಂದು ಅವರು ಒಂದು ರೌಂಡ್ ಹೊಡೆದ್ರೆ ಗೊತ್ತಾಗುತ್ತೆ ಅವ್ರಿಗೂ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತೇಳಿ. ಈಗ 36 ರೂಪಾಯಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ. ಇವಾಗ 120 ರೂಪಾಯಿ ಅಂತಂದ್ರೆ ನಾವು ಏನು ಸಂಪಾದನೆ ಮಾಡೋದು ಹೇಳಿ ಸರ್. ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಇದೆ. ಈಗ ಅಲ್ಲಿ ರಾಜಾಜಿನಗರದಲ್ಲಿ ಹೋದರೆ 89 ರೂಪಾಯಿ ಕೊಡ್ತಾವನೆ. ಶೇಷಾದ್ರಿಪುರಮಲ್ಲಿ 120 ರೂಪಾಯಿ ಇದೆ. ಮೈಸೂರು ರೋಡಲ್ಲಿ 150 ರೂಪಾಯಿ ಇದೆ. ಏನು ಓಡಿಸೋದು ಹೇಳಿ? ಕಡಿಮೆ ಆಗಿಲ್ಲ. ಕೆಲವು ಕಡೆ ಸಿಗ್ತಾ ಇದೆ. ಅದೇ ಹಿಂಗೆ ರೇಟು ಇವ್ರು ಇಷ್ಟ ಬಂದಂಗೆ. ಅಲ್ಲಿ ಮೈಸೂರು ರೋಡಲ್ಲಿ 150 ರೂಪಾಯಿ ಇದೆ, ಇವ್ರು ಇವಾಗ 120 ರೂಪಾಯಿ ಮಾಡವ್ರೆ. ಇವ್ರು ನೋಡ್ಕೊಂಡು ಈಗ ಪಕ್ಕದಾಗಿರೋನು ಎಷ್ಟು ಮಾಡ್ತಾನೋ ಗೊತ್ತಿಲ್ಲ. ಈ ಥರ ಇದ್ರೆ ಆಟೋ ಡ್ರೈವರ್ಗಳು ಏನು ಮಾಡ್ಬೇಕು ಹೇಳಿ? ಇದನ್ನೇ ನಂಬ್ಕೊಂಡು ಜೀವನ ಮಾಡೋರು ಏನ್ ಮಾಡ್ಬೇಕು ಹೇಳಿ? ಒಂದೊಂದು ಬಂಕ್ಗಳಲ್ಲೂ ಒಂದೊಂದು ದರ. ಗ್ಯಾಸ್ ದರ ಏರಿಕೆಯಿಂದ ಚಾಲಕರು ಕಂಗಾಲು. ಆಟೋ ಚಾಲಕರು ಇತಿಹಾಸದಲ್ಲೇ ಈ ರೀತಿ ಗ್ಯಾಸ್ಗಾಗಿ ಕಾದಿದ್ದೇ ಇಲ್ಲ. ಗ್ಯಾಸ್ ಇಲ್ಲದೆ ಆಟೋ ಓಡಲ್ಲ. ಆಟೋ ಓಡಿಲ್ಲ ಅಂದ್ರೆ ಬದುಕು ನಡೆಸೋದು ಹೇಗೆ? ದಿನಗಟ್ಟಲೆ ಕಾದ್ರೂ ಗ್ಯಾಸ್ ಸಿಗೋದು ಕಷ್ಟ. ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ಆದ್ರೆ ಗ್ಯಾಸ್ ಬೆಲೆ ಮಾತ್ರ ಕಡಿಮೆಯಾಗಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ದರ ಕಡಿಮೆ ಮಾಡಿಸುವಂತೆ ಚಾಲಕರು ಒತ್ತಾಯ ಮಾಡ್ತಿದ್ದಾರೆ. ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಇದೆ. ಇಂಡಿಯನ್ ಗೌರ್ಮೆಂಟ್ ಬಂಕಲ್ಲಿ 79, 89 ಹಂಗೆ ತಗೋತಾರೆ. ಪ್ರೈವೇಟಲ್ಲೆಲ್ಲ 120, 130, 140, 160ವರೆಗೂ ಇದೆ. ಇವತ್ತಿಂದ ಎಲ್ಲ ಸಿಗ್ತಾ ಇದೆ. ನೋಡಬೇಕು ಮುಂದಕ್ಕೆ ಏನಾದ್ರು ಕಮ್ಮಿ ಮಾಡ್ತಾರೆ. ಏನು ಹೇಳ್ತೀರಿ ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಗೌರ್ಮೆಂಟ್ಗೆ? ಅವ್ರು ನೋಡ್ತಾ ಇಲ್ಲ. ಇಲ್ಲಿ ಕರ್ನಾಟಕದವ್ರು ಏನೂ ಮಾಡ್ತಾ ಇಲ್ಲ. ಕೇಳಿದ್ರೆ ಮೋದಿ ಕಳಿಸಿಲ್ಲ ಅಂತಾರೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಕಡಿಮೆ ಆಗಲೇಬೇಕು. ಇಷ್ಟು 120 ಕೊಟ್ಟು ಹಾಕ್ಸಿದ್ರೆ ಮೈಲೇಜ್ 17, 18 ಬರುತ್ತೆ. ಅದರಿಂದ ಏನು ವರ್ಕೌಟ್ ಆಗಲ್ಲ. ಒಟ್ಟಾರೆ ಎಂದೂ ನೋಡದ ಸ್ಥಿತಿಯನ್ನ ಆಟೋ ಚಾಲಕರು ಅನುಭವಿಸಿದ್ದು ಆಯ್ತು. ಈಗ ದರ ಏರಿಕೆ ಭೀತಿ ಕಾಡ್ತಿದೆ. ಈ ಬಗ್ಗೆ ಸರ್ಕಾರ ಗಂಭೀರ ಪ್ರಯತ್ನ ಮಾಡಬೇಕಿದೆ. ಬೆಂಗಳೂರಿನ ಕೆಲವು ಬಂಕ್ಗಳಲ್ಲಿ ಈಗ ಗ್ಯಾಸ್ ಸಿಗೋದಕ್ಕೆ ಶುರುವಾಗಿದೆ, ಸಪ್ಲೈ ಕೂಡ ಶುರುವಾಗಿದೆ. ಆಟೋಗಳ ಕ್ಯೂ ಕೂಡ ಕಡಿಮೆ ಆಗಿರುವಂಥದ್ದು. ಆದರೆ ಏನು ಈಗ ನಾನು ಇರುವಂಥದ್ದು ಶೇಷಾದ್ರಿಪುರಂ ಬಂಕ್ನಲ್ಲಿದ್ದೀನಿ. ಇಲ್ಲಿ 120 ರೂಪಾಯಿ ಲೀಟ್ರ್ ಇದೆ. ಅಂದರೆ ಈ ಬಂಕಲ್ಲಿ 120 ರೂಪಾಯಿ ಇದ್ದರೆ ಹಲವು ಬಂಕ್ಗಳಲ್ಲಿ, ಕೆಲವು ಬಂಕ್ಗಳಲ್ಲಿ 90 ರೂಪಾಯಿ ಇದೆ. ಇನ್ನೂ ಕೆಲವು ಬಂಕ್ಗಳಲ್ಲಿ 130 ರೂಪಾಯಿ, 150 ರೂಪಾಯಿವರೆಗೂ ಕೂಡ ತೆಗೆದುಕೊಳ್ತಾರೆ ಅನ್ನುವಂಥ ಆರೋಪವನ್ನು ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಅಂದರೆ ಯಾವಾಗ ಈ ಗ್ಯಾಸ್ ಸಮಸ್ಯೆ ಆಯಿತು ಈ ಯುದ್ಧದಿಂದಾಗಿ, ಆ ಸಂದರ್ಭದಲ್ಲಿ ಹೆಚ್ಚಾದಂಥ ಈ ಬೆಲೆ ಏನಿದೆ, ಈ ಬೆಲೆ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಕೆಲವು ಕಡೆ ಸಿಗ್ತಾ ಇದೆ ಗ್ಯಾಸು, ಆದರೆ ದುಬಾರಿ ಅನ್ನಿಸ್ತಾ ಇದೆ ನಮಗೆ ಆಟೋಗಳಲ್ಲಿ ಹಾಕ್ಕೊಂಡು ಅದನ್ನು ಓಡಿಸಿ ಸಂಪಾದನೆ ಮಾಡುವಂಥದ್ದು ತುಂಬ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಅದರ ಬಗ್ಗೆ ಗಮನ ಹರಿಸಿ ಒಂದೇ ರೇಟ್ ಇರುವಂತೆ ನೋಡ್ಕೊಳ್ಬೇಕು, ಒಂದೇ ದರ ಇರುವಂತೆ ನೋಡ್ಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಯಾಕಂದರೆ ಗ್ಯಾಸ್ ಸಮಸ್ಯೆ ಇತ್ತು ಹೋದ ವಾರ, ಆದರೆ ಈಗ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳುವಂಥ ಪರಿಸ್ಥಿತಿ ಈಗ ಇದೆ. ಆದರೆ ಆ ಬೆಲೆ ಏನಿದೆ, ಆ ದರ ಏನಿದೆ ಹೆಚ್ಚು ಮಾಡಿರುವಂಥದ್ದು, ಅದನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಆಟೋ ಚಾಲಕರು ಮಾಡ್ತಿದ್ದಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಅಥವಾ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಬೀರಪ್ಪ ಜೊತೆಗೆ ಮಹದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.